ಕುದುರೆಮುಖ ಇದು ಪಾಸ್. ಈಗ ಆಫ್ ರೋಡಿಗೆ ಹೊರಟದ್ದು. ಇವೊಂದೊಂದು ಸೀನ್ ಉಂಟು, ಒಂದ್ಸಲ ಜಿಂಕೆ ನಡಿ ಹಾಕಿ ಜಿಂಕೆ ಸತ್ತೋಗಿತ್ತು. ನಮ್ದು ಗಾಡಿ ಎಷ್ಟಕ್ಕಾಯ್ತು ಮರಿ ಇಲ್ಲಿ. ನಮ್ದು ಫ್ರೆಂಡ್ಸ್ ಎಲ್ಲ ಕೆಲವರು ಬ್ಯಾಂಗ್ಳೂರ್ ಹೋಗಿ ದುಡಿತಾರ ಮಾರೆ, ಅವರಿಗೂ ಅಷ್ಟು ಸಂಬಳ ಇಲ್ಲ ಮಾರೆ. ರಿಲೇಶನ್ಶಿಪ್ ಬೇಕಾ? ಬೇಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಈಗ ನಾನು ಕುದುರೆಮುಖ ಹೊರಟೋದು. ನಾನು ಮತ್ತೆ ನಂದು 3 ಜನ ಫ್ರೆಂಡ್ಸ್ ಇದ್ದಾರೆ ಉಡುಪಿಯಿಂದ. ನಿನ್ನೆ ನೈಟ್ 11:30ಗೆ ಡಿಸೈಡ್ ಆಗಿತ್ತು ನಾಳೆ ಬೆಳಿಗ್ಗೆ ರೈಡ್ ಹೋಗೋ ಅಂತ. ನಂದು ಯಾವ್ದು ಸಹ ಕ್ಯಾಮ್ರಾ ಬ್ಯಾಟ್ರಿ ಅದು ಚಾರ್ಜ್ ಇರಲಿಲ್ಲ, ಇನ್ಸ್ಟಾ 360 ಸಹ ಚಾರ್ಜ್ ಇರಲಿಲ್ಲ. ಚಾರ್ಜಿಗೆಲ್ಲ ಸೆಟ್ ಮಾಡಿ ಮಲಗುವಾಗ 2 ಗಂಟೆ ಆಯ್ತು. ಮತ್ತೆ 5 ಗಂಟೆಗೆ ಎದ್ದದ್ದು. 6 ಗಂಟೆಗೆ ಹೊರಡ್ಬೇಕಂತಿದ್ದೆ, 6:15 ಹೊರಟದ್ದು. ಇದೊಂದು ಶಾರ್ಟ್ ಕಟ್ ಬಚ್ಚಗೋಳಿ ಹೋಗ್ಲಿಕ್ಕೆ. ಇಲ್ಲಾದ್ರೆ ನಾನು ಹೆಬ್ರಿಯಿಂದ ಕಾರ್ಕಳ ಹೋಗಿ ಮತ್ತೆ ಕುದುರೆಮುಖ. ಅದ್ರ ಇದೆ ಅಂತಂದ್ರೆ ಹೆಬ್ರಿ ಅಜಕಾರ್ ಒಂದು ಲೆಫ್ಟ್ ತಗೊಳ್ಳಿಕೊಂಡು ಅದು ಬಚ್ಚಗೋಳಿ ಜಾಯಿಂಟ್ ಆಗ್ತದೆ. ಸ್ವಲ್ಪ ಕಿಲೋಮೀಟರ್ ಉಳಿತದೆ ನಂಗೆ. ಹಾಗೆ 6 ರೋಡ್ ತಗೊಂಡೆ. ಆದ್ರೆ ಲೈಟ್ ಆಗಿ ಮಳೆ ಬರ್ತುಂಟು ಮಾರೆ. ನಂಗೆ ರೈಡ್ ಮಾಡುವಾಗ ಮಳೆ ಬಂದ್ರೆ ನಂಗೆ ಚೂರು ಸಹ ಇಷ್ಟ ಆಗುದಿಲ್ಲ. ಅಂದ್ರೆ ಮಳೆ ಉಂಟಂತ ನಾವು ರೈಡ್ ಮಾಡ್ತೇವಲ್ಲ, ಅದು ರೈಡ್ ಬೇರೆ. ಇದು ನಾರ್ಮಲ್ ರೈಡ್ ಅಲ್ಲಿ ಮಳೆ ಬರ್ತದಲ್ಲ, ಅದೇ ಬೇರೆ. ಹಾಯ್ ಬಂದ ಆತನ್ಯ ಹಾಯ್ ಬ್ರೋ. ಇಪ್ಪಡಿ ಅದಕ್ಕೇನ್ ಬ್ರೋ ಬೈಕ್ ಕಾಗೆ ತಾಗಣದಲ್ಲ ಸೀನ್ ಉಂಡ ಕಕ್ಕೆ ದಾಲಾಪು ಜೊತ ಗೆಸ್ಟ್ ಬರ್ಪೇರಾ ಆತೇತ ಪೋಯ್ ಒಲೆ ಅವ ಆ್ಯಪಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದದ್ದು. ಮನೆಯಿಂದ ಅಂತ ತಿನ್ನಲಿಲ್ಲ ಬರುವಾಗ. ಸೊ ನಾವಿಲ್ಲಿ ಭುವನೇಶ್ವರದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಬಂದದ್ದು. ಅಲ್ಲಿ ನೋಡಿದ್ರೆ ಒಟ್ರಾಶಿ ರಶ್ ಉಂಟು. 5-10 ಮಿನಿಟ್ಸ್ ವೇಟ್ ಮಾಡಿದೆ, ಆದ್ರೆ ಅಲ್ಲಿ ಜನ ಖಾಲಿ ಆಗೋ ಅಂದಾಜಲ್ಲ ಇಲ್ಲ. ಅದಕ್ಕೆ ಬೇರೆ ಹೋಟೆಲ್ ಹೋಗ್ತೇವೆ ಮುಂದೆ. ನಾನು ಬರುವಾಗ ಕ್ಯಾಮ್ರಾ ಆಫ್ ಇಟ್ಟಿದ್ದೆ ಆಯ್ತಾ. ನನ್ನ ಬೈಕಿಗೆ ಕಾಗೆ ತಾಗಿದ್ ಮಾರೆ. ಕಾಗೆ ಹಾರ್ತಿತ್ತು ರೋಡಲ್ಲಿ. ನಾನು ಸ್ವಲ್ಪ ಸ್ಪೀಡ್ ಇದ್ದೆ, ಇಲ್ಲಿಗೆ ತಾಗಿದ್ದು. ಇಲ್ಲಿಗೆ ತಾಗಿದೆ ಆಯ್ತಾ. ಮಿರರ್ ಬೆಂಡ್ ಆಯ್ತು. ನಾ ಮತ್ತೆ ಮಿರರ್ ಎಲ್ಲ ಸರಿ ಮಾಡಿದೆ. ಅಂದ್ರೆ ಕಾಗೆ ತಾಗಿದ್ರೆ ಅಂತ ಸೀನ್ ಇಲ್ಲಲ್ಲ ಮಾರೆ. ಅಂದ್ರೆ ಅಪಾಶಕುನ ಹಾಗೆ ಅಂತ ಇಲ್ಲಲ್ಲ, ನಂಗೆ ಗೊತ್ತಿಲ್ಲ. ನಾನು ಅವನ ಹತ್ರ ಕೇಳಿದೆ, ವಿವೇಕ್ ಹತ್ರ. ಅವನು ಹೇಳಿದ ಕಾಗೆ ತಾಗಿದ್ರೆ ಮನೆಗೆ ನೆಂಟ್ರು ಬರ್ತದೆ ಮತ್ತೆಂತ ಇಲ್ಲ ಅಂತ ಹೇಳ್ತಿದ್ದೆ. ಮನೆಗೆ ನೆಂಟ್ರು ಅಂತ ಬರೋದು ಮಾರೆ ಕಾಗೆ ಇಲ್ಲಿ ತಾಗಿದ್ರೆ. ನಮ್ಮ ಮನೆಗೆ ಯಾವತ್ತು ನೆಂಟ್ರು ಬರ್ತಿರ್ತಾರೆ, ಹಾಗಂತ ಎಲ್ಲ ಟೈಮ್ ನಾನು ಕಾಗೆ ತಾಕ್ಸ್ಕೊಳ್ತಿರ್ತೇನೆ. ನೋಡ ನಿಮ್ಗೆ ಎಂತಾರು ಗೊತ್ತಿದ್ರು ಒಂದು ಹೇಳಿ ಮಾರೆ. ಯಾಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಆಯ್ತು. ಅಂದ್ರೆ ಕಾಗೆ ಅಲ್ಲ, ಅದು ಯಾರು ಮುಟ್ಟುದ್ ಸಹ ಇಲ್ಲಲ್ಲ, ಅಂದ್ರೆ ಗಾಡಿಗೆಲ್ಲ ತಾಗಿದಲ್ಲ ಹಾಗೆ. ಒಂದು ಹೋಟೆಲ್ ಬಂದಿದ್ದು, ಹೋಟೆಲ್ ಟೂರಿಸ್ಟ್. ಹೋಟೆಲ್ ಪುದರೆ ಟೂರಿಸ್ಟ್. ಅಪ್ಪ ನಮ್ಮ ಟೂರಿಸ್ಟಾ ಆನಿನ ಕೀ ಆಫ್ ಉಂಟು ಮಾರ. ಇಂಡಿಕೇಟರ್ ಆನ್ ಉಂಡು ಬಕ್ಕೋಡ ನಮ್ಮ ನೂ ಕೊಡವು ಸ್ಟಾರ್ಟ್ ಮಾಡ್ತಾರೆ. ಕರ್ಬತ್ ನೀವೆಲ್ಲ ಪ್ಲಾಸ್ಟಿಕ್ ಅದಾವು. ಅದು ಇತ್ತೆ ಒಂದು ಬೂರುಂಡ ಡೆಂಟ್ಗೆ ಪೊಳಿ ಅವು ಬೂರುಂಡ ಅವು ಚೇಂಜ್ ಬಕ ಪೈಸಾ ಈ ಅಫೆಂಡ್ ಅವಡ್ ಚಾವ ಅಫೆಂಡ್ ಆಯ್ ಮಾತ್ರ ಅವಡು. ಇಲ್ಲಿ ಬ್ರೇಕ್ಫಾಸ್ಟ್ ಆಯ್ತು. ಪೀಸ್ಫುಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದು. ನಾವು ಇಲ್ಲಿ ಬಂದೆ 1/2-3 ಗಂಟೆ ಆಯ್ತು ಸುಮ್ಮನೆ ಕೂತದ್ದು. ನಾವೆಲ್ಲಾದ್ರೂ ಅಲ್ಲಿ ಹೋಗಿದ್ದಿದ್ರೆ ಬಜ್ಜಿಗೋಳಿ ಸಿಟಿಯಲ್ಲಿ ಉಂಟಲ್ಲ, ಅಲ್ಲಿ ಎಲ್ಲಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಿದ್ರೆ ನಮಗೆ ಕುತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ, ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬಾ ಓವರ್ ರೇಟೆಡ್ ಆಗಿದೆ ಅದು. ಇಲ್ಲಿ ಸಹ ಭಾರಿ ಒಳ್ಳೇದು ಮಾತ್ರ ಬ್ರೇಕ್ಫಾಸ್ಟ್. ಅವ್ನು ವಿವೇಕ್ DP ಕಿಲ್ಲರ್ ಹಾಕಿದ್ದಾನೆ, ಅದಕ್ಕೆ ಅಷ್ಟು ಸೌಂಡ್ ಇಲ್ಲ ಮಾತ್ರ. ನಂಗೆ ಇವರಿಬ್ಬರೊಟ್ಟಿಗೆ ರೈಡ್ ಮಾಡ್ಲಿಕ್ಕೆ ಖುಷಿ ಆಗುದು. ನಂಗೆ ಹೇಗೆ ಬೇಕು ಹಾಕಿದ್ದಾರೆ ಅವ್ರು. ಅವ್ನು ಹರ್ಷಿದ್ದಾನಲ್ಲ, ಅವನನ್ನ ನೋಡುವಾಗ ನಂಗೆ ತ್ರಿಪಲ್ ರಶ್ ಇದು ನೆನಪಾಗುದು. ತ್ರಿಪಲ್ ರಶ್ ಅನ್ನು ನೋಡಿದಾಗ ಇವ್ನು ನೆನಪಾಗುದು. ಯಾಕಂದ್ರೆ ಇಬ್ರು ನೋಡ್ಲಿಕ್ಕೆ ಒಂಥರ ಹಾಗೆ ಇದ್ದಾರೆ ಸಪೂರ ಆಗಿ. ಒಂದು ಸಾಂಗ್ ಬರಲಿ ಬ್ಯಾಕ್ ಗ್ರೌಂಡ್ ಬರಲಿ. ಫುಲ್ ಸೆಟ್. ಕುದುರೆಮುಖ ಎಂಟರ್ ಆಗ್ತಿದ್ದೇವೆ. ಇಲ್ಲಿ ಎಂಟ್ರಿ ಮಾಡ್ಬೇಕು, ಎಷ್ಟು ಗಾಡಿ ಉಂಟು ಎಂತ ಅಂತೆಲ್ಲ. ಒಬ್ಬ ಹೋಗಿ ಮಾಡಿ ಬರಲಿ. ಈ ದಾಯ ಪೋಪ ಮರಾಯ್ ಪೋಡ್ ಈ ಕುಲ್ಲು. ಇದು ಪಾಸ್. ಇದೀಗ ನಾವು ಇನ್ನೊಂದು ಎಂಡಿಗೆ ಕೊಡ್ಬೇಕು ಹೋಗಿ. ಈ ಎಂಡಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿ ತುಂಬಾ ದೂರ ಹೋದ್ಮೇಲೆ ಒಂದು ಗೇಟ್ ಬರ್ತದೆ, ಆ ಗೇಟಲ್ಲಿ ಕೊಡ್ಬೇಕು. ಇದು QR ಕೋಡ್ ಎಂತ ಗೊತ್ತಿಲ್ಲ. ಒಂದಾದ QR ಕೋಡ್. ಇದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ Instagram ID ಓಪನ್ ಆಗ್ತದೆ. ಆ ಗೇಟಿಂದ ಒಳಗೆ ಬಂದಮೇಲೆ ನಮಗೆ ಫೀಲ್ ಆಗ್ತದೆ ನಾವು ಯಾವ್ದ್ರದ್ದು ಒಂದು ಒಳಗಿದ್ದೇವೆ ಅಂತ. ಈ ಜುರಾಸಿಕ್ ಪಾರ್ಕ್ ಎಲ್ಲ ಇರ್ತದಲ್ಲ ಆ ಥರ. ಅಂದ್ರೆ ಆ ಥರ ಡೈನೋಸರ್ ಎಲ್ಲ ಬರೋದಿಲ್ಲ. ಮತ್ತು ನಾವೀಗ ಒಟ್ರಾಶಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಸಹ ಇಲ್ಲ. ಇಲ್ಲಿ ಅದೊಂದು ಲಿಮಿಟ್ ಇರ್ತದೆ, ಇಷ್ಟು ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗಬೇಕಂತ. ಅಷ್ಟೇ ಮಿನಿಟ್ಸಲ್ಲಿ ನಾವು ರೀಚ್ ಆಗಬೇಕು. ಅದಕ್ಕಿಂತ ಲೇಟ್ ಎಲ್ಲ ಹೋದರೆ ಫೈನ್ ಆಗ್ತಾರೆ.
ಎಂತ ರೋಡ್ ಮರ ಇದು. ಇವ ನೋಡಿ ಹಿಮಾಲಯನ್ ರೈಡರ್ ತರ ಮಾಡ್ತಿದ್ದ. ಜೋರ್ ಮಳೆ ಬಂದಾಗ ಇಲ್ಲೆಲ್ಲ ನೀರು ತುಂಬಿರ್ತದೆ. ನೀವು ಸುಮಾರು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಿ ಇದೇ ಬ್ರಿಡ್ಜ್. ಈಗ ಸೀಸನ್ ಸ್ಟಾರ್ಟ್ ಮಳೆದು. ಮಳೆ ಬಂದ್ಮೇಲೆ ನಂದು ವ್ಲಾಗ್ ಎಲ್ಲ ಕಮ್ಮಿ ಆಗ್ತದೆ. ಯಾಕಂದ್ರೆ ಮಳೆ ಬಂದಾಗ ನಾ ರೈಡ್ ಎಂಜಾಯ್ ಮಾಡ್ತೇನೆ ಅಷ್ಟೇ, ವ್ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೋದು, ಆದ್ರೆ ನಂಗೆ ಮಾತಾಡ್ಲಿಕ್ಕೆ ಎಂತ ಆಗುದಿಲ್ಲ, ಮೈಕ್ ಚಂಡಿ ಆಗ್ತದೆ. ಮೈಕ್ ಹೆಲ್ಮೆಟ್ ಒಳಗೆ ಇದ್ರು ಸಹ ಹೆಲ್ಮೆಟ್ ಒಳಗೆಲ್ಲ ನೀರು ಹೋಗ್ತದಲ್ಲ, ಆಗ ಮೈಕ್ ಹಾಳಾಗ್ತದೆ. ಅದಕ್ಕೆ ವ್ಲಾಗಿಂಗ್ ಆಗುದಿಲ್ಲ ಮಳೆ ಬರುವಾಗ. ಗ್ಲೌಸ್ ತೆಗಿಲಿಕ್ಕೂ ಫುಲ್ ಕೋಲ್ಡ್ ಮಾರೆ. ನಾನ್ ಮನೆಯಿಂದ ಹೊರಡುವಾಗ 6 ಗಂಟೆ ಆಯ್ತಾ, ಬೆಳಿಗ್ಗೆ 6 ಗಂಟೆ ಫುಲ್ ಸ್ವೆಟ್ ಆಗ್ತಿದ್ದೆ ನಾನು, ಆ ತರ ಶೆಕೆ ಇತ್ತು. ಯಾವ್ದು ಮಾರ ಅದು? ಟೈಗರ್ ನೋಡಿದಾಗ ಆಯ್ತು. ಈ ಜಾಗ ಗೊತ್ತಲ್ಲ, ಯಾರೇ ಬರಲಿ ಒಂದ್ಸಲ ಇಲ್ಲೊಂದು ಫೋಟೋ ತೆಗಿತಾರೆ. ನಿನಗೊಂದು ಗುದ್ದು, ಇವ ನಂಗೆ ಗುದ್ದಿದೆ ಹಿಂದಿಂದ. ಆಣದ ಖುಷಿ ಆಂಡ. ಇವನತ್ರ ಒಂದು ಸ್ಪೆಷಲ್ ಫೀಚರ್ ಉಂಟು, ಒಂದು ಜಾಕೆಟಲ್ಲಿ ಗ್ಲೌಸ್ ಇಡ್ಲಿಕ್ಕೆ ಜಾಗ. ಅದು ಒಂದು ಇಪ್ಪನೇಕನಾ ರಾಯಲ್ ಎನ್ಫೀಲ್ಡ್. ನೀವು ಪಾತ್ರ ಅಡಿಸಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ದಲ್ಲ ಪಂಡ್ರ ಬರೋ ಅಡಿಸಿ ಹತ್ತು TVS. ಈ ಒಂದು ಗಾಡಿ ಒಂದು ಎಷ್ಟು ಸಲ ಶೋರೂಮ್ ಹೋಗಿದೆ ಅಂತಿಲ್ಲ, ಇರೋದೇ ಶೋರೂಮ್ ಅಲ್ಲಿ. ಮತ್ತೆ ನಮ್ಗೆ ಹೇಳ್ತಾನೆ ಎನ್ನ ಸ್ಟಿಕ್ಕರ್ ಕಲ್ಲಿದೆ, ವಿವೇಕ್ ಕಲ್ಲಿದೆ. ನನ್ನ ಸ್ಟಿಕ್ಕರ್ ಉಂಟಲ್ಲ ಇಲ್ಲಿ. ಹಾ, ಅರ್ಧ ತೆಗ್ದಿದ್ದಾನೆ. ಅದೇ ನೋಡಿ, ಅರ್ಧ ತೆಗ್ದಿದ್ದಾನೆ ಆಯ್ತಾ. ಇಲ್ಲಿ ಮತ್ತೆ ಗಮ್ ಉಳಿದಂತ ಅಲ್ಲೇ ಬಿಟ್ಟಿದ್ದಾನೆ. ಗಮ್ ಹೋಗಿದಲ್ಲ, ನೀನ್ ತೆಗಿಲಿಕ್ಕೆ ನೋಡಿ. ಅಷ್ಟು ಕಷ್ಟದಲ್ಲಿ ಹಾಕ್ಬೇಡ ಮಾರೆ, ತೆಗಿ. ನಾನೇ ತೆಗಿಬೇಕಾ? ಗಮ್ ಹೋಗುದಿಲ್ಲ, ತುಳಸಿ ಪ್ರಿಂಟರ್ಸ್ ಇದು ಸ್ಟಿಕ್ಕರ್ ಅದು. ಲಾಸ್ಟ್ ಇಯರ್ ಇದೇ ಸ್ಟ್ರೆಚ್ ಅಲ್ಲಿ ನಾವು ಫುಲ್ ಫಾಸ್ಟ್ ಬರ್ತಿದ್ದೆ ಆಯ್ತಾ. ಫಾಸ್ಟ್ ಬರ್ತಿದ್ದೆ, ಒಂದೇ ಸಲ ಇಷ್ಟು ದೊಡ್ಡ ಕಲ್, ಅದು ರೆಡ್ ಕಲರ್ ಕಲ್ಲು ಬರ್ತಲ್ಲ, ಅದಿತ್ತು ರೋಡ್ ಮಧ್ಯ. ಎಲ್ಲಾದ್ರೂ ಸ್ಪೀಡ್ ಅಲ್ಲಿ ಆ ಕಲ್ ಮೇಲೆ ಹೋಗಿದ್ರೆ ನಾವು ಒಟ್ರಶಿ ಹಾರಿ ಎಲ್ಲಾದ್ರೂ ಬೀಳ್ತಿದ್ನ ಅಂತ. ಅದು ವಿಡಿಯೋ ಉಂಟು ನಂದು 360 ರೆಕಾರ್ಡ್ ಆಗಿತ್ತು, ಒಂದ್ಸಲ ಹಾಕ್ತೇನೆ ನೋಡಿ. ಕುದುರೆಮುಖ ಸ್ಟೋರಿ ಗೊತ್ತುಂಟಲ್ಲ ನಿಮ್ಗೆ? ಅಯ್ಯನೂರ್ ಇತ್ತು, ಮತ್ತೆ ಅದನ್ನ ಕ್ಲೋಸ್ ಮಾಡಿದ್ರು, ಇಡೀ ಊರೇ ಖಾಲಿ ಆಯ್ತಲ್ಲ. ಅದು ಅಲ್ಲಿ ಲೆಫ್ಟ್ ಹೋಗ್ಬೇಕು. ನಂಗೆ ಅದು ಹೋಗ್ಬೇಕಂತ ತುಂಬಾ ಟೈಮ್ ಇಂದಿತ್ತು, ಆದ್ರೆ ಇಲ್ಲಿವರೆಗೆ ನಾವು ಹೋಗ್ಲಿಲ್ಲ. ಅದಕ್ಕೆ ಒಂದಿನ ಹೋಗ್ತೇನೆ. ನಿಮ್ಗೆ ನೋಡ್ಲಿಕ್ಕಿದ್ರೆ ನಾ ಬೇಕಾದ್ರೆ ತೋರಿಸ್ತೇನೆ, ನಾನು ವಿಡಿಯೋ ಮಾಡ್ತೇನೆ ಅಲ್ಲಿ ಹೋಗಿ, ವ್ಲಾಗೇ ಮಾಡ್ತೇನೆ ಅಲ್ಲಿದು ಕಂಪ್ಲೀಟ್ ವ್ಲಾಗ್. ಅಲ್ಲಿದ್ದು ವ್ಲಾಗ್ ಆಲ್ರೆಡಿ ಉಂಟು, ನೀವಾಗ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಸಹ ನಿಮ್ಗೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಸಿಗ್ತದೆ. ಆದ್ರೆ ನಿಮ್ಗೆ ನಾನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ನಿಮ್ಗೆ ನೋಡ್ಬೇಕಂತಿದ್ರೆ ಹೇಳಿ, ನಾನು ಹೋಗ್ತೇನೆ. ನೀವು ಹೇಳ್ತಿದ್ರು ಸಹ ನಾನು ಹೋಗ್ತೇನೆ. ನೀವು ಹೇಳಿದ್ರೆ ನಾನು ಸ್ವಲ್ಪ ವ್ಲಾಗ್ ಒಳ್ಳೆ ಮಾಡ್ತೇನೆ ಅಷ್ಟೇ. ಗೊತ್ತುಂಡ ನೆನಪುನ ಖುಷಿ ಅಪ್ಪಣ್ಣ. ವಿವೇಕ್ ಇದು ಬ್ರೇಕಪ್ ಆಯ್ತಂದ್ರೆ ಹಾಗೆ ಒಂದು ಟೆನ್ಷನ್ ಅಲ್ಲಿದ್ದ, ಫೋನಲ್ಲೆಲ್ಲ ಮಾತಾಡ್ತಾ. ನೀ ಎಂತ ಹೇಳ್ತಿ, ರಿಲೇಷನ್ಶಿಪ್ ಬೇಕಾ ಬೇಡ ಅಲ್ಲ? ದಾದಾ ಒಣ್ಪಬ್ರು ರಿಲೇಷನ್ಶಿಪ್ ಬುಡ್ಸತ, ರಿಲೇಷನ್ಶಿಪ್ ಬೇಕಾ ಬೇಡ ಅಲ್ಲ? ವಿವೇಕ್ ಬೊಡ್ಸಿತ್ತೀನಿ ನಿಕ್ ಒಂದು ಮತ ನೋಡಿ ಅವ್ ಮಾಡೋದು ನೋಡಿ. ಯಾರು ರಿಲೇಷನ್ಶಿಪ್ಪಲ್ಲಿ ಇದೆಯಾ? ಎಂತ ಮಾರ ನೀವೆಲ್ಲ ಹೀಗೆ ಮಾಡೋದ ಕಾಲೇಜ್ ಹೋಗೋ ಮಕ್ಕಳು? ಇವನೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದು ಫಾರಿನಿಗೆಲ್ಲ ಹೋಗಿ ಹುಡುಗಿಗೋಸ್ಕರ ವಾಪಸ್ ಊರಿಗೆ ಬಂದು. ಸೊ ಇವತ್ತು ಫಸ್ಟ್ ಟೈಮ್ ಬರೋದು ನಮ್ಮ ಬ್ಲಾಗಿಗೆ. ಇದಕ್ಕಿಂತ ಮುಂಚೆ ನಾವು ರೈಡ್ ಮಾಡಿತ್ತು ಒಂದ್ಸಲ ಒಟ್ಟಿಗೆ. ಎಲ್ಲಿ ಮಾಡಿದ್ರು? ಅಲ್ಲಲ್ಲ, ನೀವೆಲ್ಲ ಬೇರೆ ಕಡೆ ಹೋಗಿದ್ದು, ಇವರೆಲ್ಲ ಬೇರೆ ಕಡೆ ಹೋಗಿದ್ದು. ನಾನು ಅದನ್ನ ತೀರ್ಥಹಳ್ಳಿ ಹೋಗಿದ್ದು, ಅಜ್ಜಿ ಮನೆ. ತೀರ್ಥಹಳ್ಳಿಯಿಂದ ಬರುವಾಗ ಇವರು ರೈಡ್ ಮುಗಿಸ್ಕೊಂಡು ಆಗುಂಬೆ ಬರುವಾಗ ಕರೆಕ್ಟ್ ಆಯ್ತು. ಮತ್ತೆ ಆಗುಂಬೆಯಿಂದ ಹೆಬ್ರಿಯವರೇ ರೈಡ್ ಮಾಡಿದ್ದು. ಮತ್ತೆ ಹೆಬ್ರಿಯಿಂದ ಮಣಿಪಾಲ್ ಹೋಗಿದ್ದು ನಾವು. ಇದು ಬ್ರಿಡ್ಜ್ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲೊಂದು ಕ್ರೇಜಿ ಫೋಟೋ ತೆಗಿಯೋ. ಹಾಂ, ಶೇಕ್ ಆಗ್ತದೆ ಅಷ್ಟೇ. ಹಾಂ, ಬಿದ್ದರೆ ಲ್ಯಾಂಡ್ ಕರೆಕ್ಟ್ ಆಗಬೇಕು ಮಾತ್ರ. ಕಲ್ಲೆಲ್ಲ ಉಂಟು, ಆದರೆ ಇವನಾದರೆ ಲೈಟ್ ವೆಯ್ಟ್ ಇದ್ದ, ಅವನಿಗೆ ಅಂತ ಅಷ್ಟು ಪೆಟ್ಟಾಗೋದಿಲ್ಲ. ಈಗ ನಮಗೆ ಮಾತ್ರ ಪೆಟ್ಟಾಗ್ತದೆ. ಲೋಟದ ಹೇಗೆ ಬಗ್ಗ ಕಿಸೆ ಪಡೋದು ಇಲ್ಲಪ್ಪ ಸಂಬೋದು ಎಂಕಲ್ಲ ಮರೀದಿಗೆ ಪುಡ್ಚಿ ಚಾ ಕುಡ್ದದ್ ಮರ ಲೋಟ ಕೈಯಲ್ಲಿ ಇಟ್ಕೊಂಡಿದ್ದೆ. ಈಗ ಮೆಲ್ಲ ಕಿಸೆ ಆಗೋಣ ಹೋಗ್ತಾ. ವಿವೇಕ್ ಬರುವಾಗ ಫುಲ್ ಶೇಕ್ ಆಗ್ತುಂಟು ಇಲ್ಲಿ, ಆಚೆ ಈಚೆ ಒಂಟಿ ಸಲಾಗ ಬಂದಾಗೆ ಆಯ್ತು ಮಾರೆ. ಈಗ ಇವನೆಂತ ಹೇಳೋದು ಗೊತ್ತಾ, ಒಂದು ರೂಮ್ ಮಾಡ್ಬೇಕಂತೆ, ಇಲ್ಲಿ ರೂಮ್ ಮಾಡಿ ಮಲಗಬೇಕಂತೆ, ರೆಸ್ಟ್ ಮಾಡಿ ಹೋಗ್ಬೇಕಂತೆ. ಎಷ್ಟು ಮಲಗ್ತಾನೆ ಮಾರೆ, ಇಡೀ ದಿನ ಹಿಪ್ಪೋಪೊಟಮಸ್ ಥರ ಮಲಗೇ ಇರ್ತಾನೆ ಇವ. ಈ ಒಂದು ವಿವೇಕ್ ಇದು ಬ್ರೇಕಪ್ ಸೀನ್ಸ್ ಇನ್ನೂ ಮುಗಿಲಿಲ್ಲ, ಸೆಟ್ ಮಾಡ್ತಿದ್ದಾನೆ.
ಮೋಸ್ಟ್ಲಿ ಇಲ್ಲಿಂದ ಯಾರ್ದು ಮನೆಗೆ ಹೋಗ್ತದಂತ, ಪ್ರೈವೇಟ್ ಪ್ರಾಪರ್ಟಿ ಇರಬೇಕು. ಬೈಕ್ ಹೋಗ್ತದೆ, ಪರ್ಮಿಷನ್ ಕೊಟ್ಟಿದ್ರೆ ಬೈಕ್ ತೊಗೊಂಡು ಬರ್ಬೋದಿತ್ತು. ಅಡ್ಡ ಒಂದು ಗೇಟ್ ಹಾಕಿದೆ, ಇಲ್ಲಾಂದ್ರೆ ಬರ್ಬೋದಿತ್ತು. ಅವ್ರಿಗೆ ಗೊತ್ತುಂಟು ನಮ್ಮಂಥವ್ರು ಬೈಕ್ ತೊಗೊಂಡು ಬರ್ತಾರಂತ, ಅದಕ್ಕೆ ರಿಸ್ಕ್ ಬೇಡ ಅಂತ ಗೇಟ್ ಹಾಕಿದ್ದಾರೆ. ಒಳ್ಳೆ ಜಾಗ ಮಾರ, ನಂಗೆ ಈ ಥರದ್ದೆಲ್ಲ ಜಾಗ ತುಂಬ ಇಷ್ಟ. ಪೀಸ್ ಆಗಿರ್ಬೋದು. ನೋಡಿ ಇಲ್ಲಿ ಈ ಥರ ಅಡ್ಡ ಹಾಕಿದ್ದಾರೆ, ಅದಕ್ಕೆ ನಮಗೆ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಬೈಕ್ ತೊಗೊಂಡು. ಈಗ ಇನ್ನೊಂದು ಸ್ಪಾಟಿಗೆ ಹೊರಟದ್ದು. ಆಗ ಅಲ್ಲಿ ಡೈನಿಂಗ್ ಟೇಬಲಲ್ಲಿ ಕೆಲ ಬಾಯ್ಸ್ ಕೂತಿದ್ರಲ್ಲ, ನಾನು ಎಂತ ಕ್ಯಾಮ್ರಾಗೆ ತೋರಿಸಿ ಮಾತಾಡ್ಸಿದಲ್ಲ, ಅವರು ಫಸ್ಟ್ ವಿವೇಕ್ ಹತ್ರ ಮಾತಾಡಿದ್ರು. ವಿವೇಕ್ ಹತ್ರ ಎಂಥದ್ದು ಮಾತಾಡುವಾಗ ವಿವೇಕ್ ಸುಮ್ಮನೆ ಹೇಳಿದ್, ಇವ ನಮ್ದು ಯೂಟ್ಯೂಬರ್ ಅಂತ ಹೇಳಿದ. ಆಗ ಅವರೆಲ್ಲರೂ ಇವ್ರು ಗೊತ್ತು ನಂಗೆ ನಿರಿ ಹೆಬ್ರಿ ಅಂತೆ. ಖುಷಿ ಆಯ್ತು ಅದು ಕೇಳಿ. ಈಗ ಪ್ರೈವೇಸಿ ಇಲ್ಲ ಮರ, ನಂಗೆ ಎಲ್ಲಿ ಹೋದ್ರು ಸಹ ಜನ ನನ್ನ ಗುರ್ತು ಹಿಡಿತಾರೆ. ಕೆಲವು ಸಲ ಖುಷಿ ಆಗ್ತದೆ, ಕೆಲವು ಸಲ ಟೆನ್ಷನ್ ಆಗ್ತದೆ. ಅವರಲ್ಲಿ ಕೂತಿದ್ರಲ್ಲ ಡೈನಿಂಗ್ ಟೇಬಲ್ ಅಲ್ಲಿ, ಅದೇ ಟೇಬಲ್ ಅಲ್ಲಿ ಒಂದು ಬ್ಯಾಗ್ ಉಂಟು. ಆ ಹೋಟೆಲ್ ಇದು ಆಂಟಿ ಹೇಳಿದೆ, ಇದು ನಿಮ್ದ ಕೇಳಿದ್, ನಾನಲ್ಲ, ಅದು ಅವ್ರದ್ದು ಬಾಯ್ಸ್ ಇದು ಅಂತ ಹೇಳಿದೆ. ಈಗ ಎಲ್ಲಾದ್ರೂ ಆ ಬಾಯ್ಸ್ ನಮ್ಗೆ ಸಿಕ್ಕಿದ್ರೆ ನಾವು ಅವ್ರಿಗೆ ಹೇಳ್ಬೇಕು, ಮಳೆ ಬರ್ತುಂಟು ಮಾರೆ, ಈಗ ನಾವು ಚಂಡಿ ಆಗ್ತೇವಂತ. ಮಳೆ ಬರ್ತಿದ್ರೆ ಸಾಕು. ವೆದರ್ ಮಾತ್ರ ಕ್ರೇಜಿ ಉಂಟು, ಎಂತ ಬೇಕಾದ್ರೆ ಹೇಳಿ. ಬ್ರೋ ನೀಗೆಲ್ಲ ಬ್ಯಾಗ್ ಇತ್ತು ನಾವು. ಹಾ ಅದೇ ಬಾಯ್ಸ್. ಆಗ ನಮಗೆ ಕಾರ್ಡ್ ಕೊಟ್ರಲ್ಲ, ಆ ಕಾರ್ಡ್ ಇಲ್ಲಿ ರಿಟರ್ನ್ ಕೊಡಬೇಕು. ಅಲ್ಲಿ 2 ಬೈಕ್ ಉಂಟು, MT ಮತ್ತೆ ಡ್ಯೂಕ್. ಸೊ ಒಂದು ನಾವು ಬರುವಾಗ ಒಂದು ದನ ಹೆವಿ ಫೈಟಿಂಗ್ ಮಾಡ್ತಿರ್ತಾಯ್ತಾ, ಇಲ್ಲಿವರೆಗೆ ಬಂದು ಫೈಟ್ ಮಾಡಿ ಕ್ಯಾಮ್ರಾ ಆಫ್ ಇದ್ದದಕ್ಕೆ ಮಿಸ್ ಆಯ್ತು. ಸರ್ ಆಗದ ನನ್ನ ಕಂಟೆಂಟ್ ಆತು. ನಂಗೆ ಕಂಟೆಂಟ್, ಅವನಿಗೆ ಲಾಸ್. ಇವನೊಂದು ಸೀನ್ ಉಂಟು, ಒಂದ್ಸಲ ಜಿಂಕೆ ನಡಿ ಹಾಕಿ ಜಿಂಕೆ ಸತ್ತೋಗಿತ್ತು. ಇವನು ನ್ಯೂಸ್ ಅಲ್ಲಿ ಪೇಪರ್ ಎಲ್ಲೆಲ್ಲ ಬಂದಿದ್ದ, ಗೊತ್ತಿದ್ದವ್ರಿಗೆ ಗೊತ್ತುಂಟು. ಇಬ್ರು ಸೇಮ್ ಸ್ಪಾಟ್ ಅಲ್ಲಿ ಬಿದ್ದಿದ್ದಾರೆ, ಇವ ಮತ್ತೆ ಜಿಂಕೆ. ಜಿಂಕೆ ಯಾರು ಗೊತ್ತಾಗಿದ್ದಲ್ಲ, ಇಬ್ರು ಜೀವ ಸೇಮ್ ಇದ್ದಿದ್ದು ಆ ಟೈಮಲ್ಲಿ, ಸಪುರ ಆಗಿ. ಇಲ್ಲಿ ಡ್ರೋನ್ ಉಂಟು, ಈಗ ಡ್ರೋನ್ ಫ್ಲೈ ಮಾಡುವ. ಆ ಡ್ರೋನ್ ಅವನನ್ನು ಆರಾಮ್ಸೆ ಎತ್ಬೋದು. ನೀರಿ ಬಿಟ್ಟ ಡ್ರೋನ್. I was a plane crashing in your head. You could have known me better, I said. Ask me a question, just a little comprehension. ಈಗ ನಾವಿದನ್ನ ಕೆಳಗೆ ತರುವ. ಡ್ರೋನ್ ಅಷ್ಟು ದೂರದಲ್ಲಿ ಉಂಟು. ಈಗ ವಿಡಿಯೋ ಸ್ಟಾಪ್ ಮಾಡಿದೆ. ಇದು ಸಹ ನೋಡಿ ಗೊತ್ತುಂಟಾ? ಅಲ್ಲಿ ಬಂತು ಡ್ರೋನ್ ನೋಡಿ. ಇಲ್ಲಿದ್ದೇವೆ ನಾವು. ನಾನಿಲ್ಲಿ ಹಾಯ್ ಮಾಡ್ತಿದ್ದೇನೆ ನೋಡಿ. ತಡಿ ನೋಡಿ, ಅದು ಫುಲ್ ಶೇಕ್ ಆಗ್ತದೆ ನೋಡಿ. ಶೇಕ್ ಆಗ್ತದೆ ಈಗ ನೋಡಿ. ಆರು ನೋಡಿ ಎಷ್ಟು ಮಾಡ್ತದೆ. ಕ್ರೇಜಿ ಮಾರ. ನಿಧಾನ ತಿರಬೇಡ, ಸಿನಿಮ್ಯಾಟಿಕ್ ಸೀದಾ ಬೋದು, ತಿರ ಮಿತ್ ಮಿತ್ ಮಿತ್. Just a little comprehension. Cut to me high stepping instead. Time is a game you play when you got it. Hammer. You shoot your shot so you can say that you shot it. ಎಸ್, ಈಗ ಆಫ್ ರೋಡಿಗೆ ಹೊರಟದ್ದು. ವಿವೇಕ್ ಫುಲ್ ಸೆಟ್ ಆಗಿದೆ. ಅವರಿದಾರಲ್ಲ, ಅವ್ರು ನಮಗೆ ಒಂದು ರೋಡ್ ತೋರಿಸ್ತಾರಂತೆ. ಒಂದು ಹೆಲ್ಮೆಟ್ ಮತ್ತೆ ನನ್ನ ಹೆಲ್ಮೆಟ್ ಕನೆಕ್ಟ್ ಆಗಿದೆ ಥ್ರೂ ಇಂಟರ್ಕಾಮ್. ಇವರಿಬ್ಬರ ಹತ್ರ ಇಂಟರ್ಕಾಮ್ ಇಲ್ಲ. ಈ ಹೆಲ್ಮೆಟ್ ನೋಡಿ, ಇದು ಹೆಲ್ಮೆಟ್ ಉಂಟಲ್ಲ, ಕಾರ್ಬನ್ ಫೈಬರ್, 1 ಲಕ್ಷದ ಹೆಲ್ಮೆಟ್. ಅದು ವರ್ಲ್ಡ್ಸ್ ಟಾಪ್ ಬ್ರ್ಯಾಂಡ್ ಇದು. ಇಲ್ಲಿ ಉಂಟಲ್ಲ ಶಾರ್ಕ್, ಮತ್ತು ಲೋಗೋ ಉಂಟಲ್ಲ ಶಾರ್ಕ್, ಫುಲ್ ಕಾರ್ಬನ್ ಫೈಬರ್. ತುಂಬ ಲೈಟ್ ವೆಯ್ಟ್ ಮಾತ್ರ ಅದು.
TVS ದಗುಲ್ ಮಾರೋಣ ಅಂತ ಬಟನ್ ಚೇಂಜ್ ಮಾಡ್ತದ್ದು. ನನ್ನ ಹತ್ರ ಇರೋದು ಬ್ಲೂ ಆರ್ಮರ್, ಹರ್ಷಿತ್ ಹತ್ರ ಇರೋದು TVS. ಇದು ಅಂದ್ರೆ ಬ್ಲೂ ಆರ್ಮರ್ ಇದೆ, TVS ಅವ್ರು ಸೇಲ್ ಮಾಡೋದು ಅದನ್ನ. ಮತ್ತೆ ಅದು ಆಪ್ ಎಲ್ಲ ಬ್ಲೂ ಆರ್ಮರ್. ಈ TVS ಎಲ್ಲ ಹಾಗೆ ಆಚಿಂದ ಈಚೆ ತಗೊಂಡು ಸೇಲ್ ಮಾಡೋದು. ಅದೇ ಹರ್ಷಿತ್, ನಾವು ಮಾತ್ರ ಒಂದು 2 hours ಬ್ರೇಕ್ ತಗೊಂಡ್ವಿ. ನಮ್ದು ಪ್ಲಾನ್ ಇದ್ದದ್ದು ರೂಮಲ್ಲಿ ಮಲಗಬೇಕಂತ. ನಾವಂತ ರೂಮಲ್ಲಿ ಮಲಗಲಿಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಚಿಲ್ ಮಾಡಿ ಸ್ವಲ್ಪ ಹೊತ್ತು ಅಷ್ಟೇ. ಯಾಕಂದ್ರೆ ಅವ್ರು ಗುರ್ತದವ್ರಂತೆ ವಿವೇಕ್ ಇದು. ನಂಗೆ ಮುಂಚೆಯಿಂದ ಸಹ ಶಾರ್ಕ್ ಹೆಲ್ಮೆಟ್ ಬಾರಿ ಇಷ್ಟ. ಅಂದ್ರೆ ಇವನ ಹತ್ರ ಇರೋಕ್ಕಿಂತ ಮುಂಚೆನೆ ಶಾರ್ಕ್ ಇದ್ ನಾನು ನೋಡ್ತಾನೆ ಇದ್ದೆ. ಮತ್ತೆ ನೋಡೋಕೆ ನಮ್ದು ಫ್ರೆಂಡ್ ತಗೊಂಡ ಮಾರೆ ಶಾರ್ಕ್. ನಮ್ದು ಫ್ರೆಂಡ್ಸ್ ಹತ್ರ ಒಳ್ಳೊಳ್ಳೆ ಐಟಮ್ ಇರೋದು ನೋಡುವಾಗ ಖುಷಿ ಆಗ್ತದೆ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್. ಆಫ್ ರೋಡ್ ಮಾಡಿ ಸಸ್ಪೆನ್ಷನ್ ಹೋಗಿದೆ. ಅಂದ್ರೆ ಹೋಗಿದ್ದ ನಾನು ತುಂಬಾ ಸಲ ಚೇಂಜ್ ಮಾಡಿದೆ ಸಸ್ಪೆನ್ಷನ್. ಅಂದ್ರೆ ಸ್ಟಿಫ್ ಉಂಟು ಈಗ ಅಷ್ಟೇ. ನಾವು ಆಫ್ ರೋಡ್ ಮಾಡುವಾಗ ಕುತ್ಕೊಳ್ಬಾರ್ದು, ನಿಂತ್ಕೊಳ್ಬೇಕು. ನಿಂತ್ಕೊಂಡು ನಮ್ದು ಕಾಲನ್ನ ಶಾಕ್ ಅಬ್ಸಾರ್ಬರ್ ತರ ಯೂಸ್ ಮಾಡ್ಬೇಕು. ಕರೆಕ್ಟ್ ಹಾಗೇನೆ. ನಂದು ಹ್ಯಾಂಡಲ್ ಬರ್ತಾಗ್ತದ ಅಂತ ಮಾರೆ. ಇಲ್ಲ ನೋಡಿ, ಈಗ ನಾವು ಫುಲ್ ಶೇಕ್ ಆಗ್ತಿದೆ ಅಲ್ಲ. ನಾನೀಗ ನಿಂತ್ಕೊಳ್ತೀನಿ ನೋಡಿ, ನಿಂತ್ಕೊಂಡಾಗ ಶೇಕ್ ಆಗೋದಿಲ್ಲ. ಈಗ ನಮ್ಮದು ಕೈ ಮತ್ತು ಕಾಲು ಶಾಕ್ ಅಬ್ಸರ್ವರ್. ರಾಯಲ್ ಎನ್ಫೀಲ್ಡ್ ಟಾರ್ಕ್ ನೋಡಿ. TVS ಅವ್ರು ಹಿಂದಿಂದ ವ್ಯಾ ಸೌಂಡ್ ಮಾಡ್ತಾ ಬರ್ತಿದ್ದಾರೆ. ಈಗ ಮನಸ್ಸು ಮಾಡಿದ್ರು ಉಂಟಲ್ಲ, 2 ರಾಯಲ್ ಎನ್ಫೀಲ್ಡ್ ಸೇರಿ ಮರನ ಎಳೆದು ಬಿಸಾಡ್ಬೋದು. ನೋಡಿ ಈ TVS ಅವ ಮಾಡುದು ನೋಡಿ. ಕುಲ್ಲಿಯ ಎಂತ ವ್ಯೂವಾ. ಶೇ, ಇದು ನಾವು ಹೋಗ್ತಿರೋದು ಪ್ರೈವೇಟ್ ಪ್ರಾಪರ್ಟಿ. ಇದು ಎಲ್ಲರಿಗೆ ಅಲವಿಲ್ಲ ಇಲ್ಲಿ. ವಾವ್, ಇವರಿಗೆಲ್ಲ ಸಂಬಳ ಎಷ್ಟುಂಟು ಗೊತ್ತುಂಟಾ? ಅವ್ರು ಹೇಳ್ತಿದ್ರು ಒಬ್ರೊಬ್ರಿಗೆಲ್ಲ 1,200 ರೂಪಾಯಿ ಕೊಡ್ತಾರಂತೆ ಒಂದು ದಿನಕ್ಕೆ. 1,200, 1,500. ಬೆಳಿಗ್ಗೆ ಬೇಗ ಬಂದು ಮಧ್ಯಾಹ್ನ ಹೋಗ್ತಾರಂತೆ. 1,500. ನಮ್ದು ಫ್ರೆಂಡ್ಸ್ ಎಲ್ಲ ಕೆಲವರು ಬ್ಯಾಂಗ್ಳೂರ್ ಹೋಗಿ ದುಡಿತಾರೆ ಮಾರೆ. ಅವರಿಗೂ ಅಷ್ಟು ಸಂಬಳ ಇಲ್ಲ ಮಾರೆ. ಬ್ಯಾಂಗ್ಳೂರ್ ಹೋಗಿ ಸ್ಟೈಲ್ ಮಾಡ್ತಾರಲ್ಲ, ದುಡಿತೇನೆ ಬ್ಯಾಂಗ್ಳೂರ್ ಹೋಗಿ ಜಾಬಲ್ಲಿ ಇದ್ದೇನೆ ಅಂತ. ಅವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ಜಾಸ್ತಿ ದುಡಿಬೋದು. ಅವ್ರು ನೋಡಿ ಮಾರೆ, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ರೈಡ್ ಮಾಡ್ತಾ ಈ ಆಫ್ ರೋಡಲ್ಲಿ ನೋಡಿ. ಅವ್ರ ಸ್ಕಿಲ್ಸ್ ನೋಡಿ, ಅವರಿಗೆಲ್ಲ ಅಭ್ಯಾಸ ಆಗೋಗಿದೆ. ಈ ನಾಯಿಗೂ ಸಹ ದಿನ ಆಫ್ ರೋಡ್ ನೋಡಿ. ಅವರೆಷ್ಟು ಪೀಸ್ ಆಗಿ ಫೋನಲ್ಲಿ ಮಾತಾಡ್ತಾ ರೈಡ್ ಮಾಡ್ತಿದ್ದಾರೆ. ಒಂದು ಪವರ್ ರೈಡ್ ಮಾಡೋ ಇಲ್ಲಿ. ಸೊ ನಾನಿಲ್ಲಿ ಫೋಟೋ ತೆಗಿತಿದ್ದೆ ಆಯ್ತಾ. ಇವರು ಅಲ್ಲಿ ಹೋದರು, ಇಲ್ಲಿಂದ ಅಲ್ಲಿ ಹೋದ್ರು, ನಾನು ಇಲ್ಲಿ ಹೋಗ್ತೇನೆ. ಸುಮ್ಮನೆ ಅಷ್ಟು ಲಾಂಗ್ ಎಂತ ಹೋಗೋದು. ಇವ್ರು ಪಲ್ಸರ್ ಸೇಲ್ ಮತ್ತು ಒಂದು ಎಕ್ಸ್ಪಲ್ಸ್ ಗೆತ್ತೊನ್ಲಿ ಅದ. ಓ ಫಸ್ಟ್ ಗಾಡಿಯಾ? ಅದಿರಾಗ ಅಭ್ಯಾಸ ಆಗ್ಬೋದು ನತ ಆಫ್ ರೋಡ್ ಆರಾಮ್ ಪೋಳ ತಿರುಗ. ಈಗ ಡ್ರೋನ್ ಎಲ್ಲಿ ಬಿತ್ತಂತ ಗೊತ್ತಿಲ್ಲ, ಈಗ ಹುಡುಕ್ಬೇಕು ಅದನ್ನ. ಅದ್ರ ನಾನು ಬೈಕಲ್ಲಿ ಬರ್ತಿದ್ದೆ ಆಯ್ತಾ, ಅವ್ರು ವಿಡಿಯೋ ಮಾಡ್ತಿದ್ರು ನಂತರ. ನಾನು ಲೆಫ್ಟ್ ನೋಡ್ತಿದ್ದೆ, ಡ್ರೋನ್ ಮಿಸ್ ಆಯ್ತು, ಎಲ್ಲಿ ಹೋಯ್ತು ಗೊತ್ತಾಗ್ಲಿಲ್ಲ. ಮತ್ತೆ ನೋಡೋಕೆ ಡ್ರೋನ್ ಎಲ್ಲೋ ಬಿದ್ದಿತ್ತಂತೆ ಅಲ್ಲಿ. ಈಗ ಡ್ರೋನ್ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗ್ತಿದ್ದೆ ನಾವು. ಸಿಕ್ಕಿದ್ರೆ ಸಾಕು ಮಾರೆ.
ಡ್ರೋನ್ ರೆಸ್ಕ್ಯೂ ಹರ್ಷಿದವ್ರು ಬಂದಿದ್ದಾರೆ ಉಡುಪಿಯಿಂದ. ಈಗ ವಿವೇಕ್ ಇದು ವೆಯ್ಟ್ ಜಾಸ್ತಿ ಉಂಟಲ್ಲ, ಅದೀಗ ಅವನಿಗೆ ಬರ್ಲಿಕ್ಕೆ ಆಗ್ತಿಲ್ಲ. ಹೆಂಗೆ ಸೌಂಡ್ ಕೇಂಡ್ ಅಲ್ಲುಂಡತಾ ನಮ್ದು ಡ್ರೋನ್ ಸಿಕ್ತು. ಆಫ್ ಆಯ್ತು. ಬಚ್ಚೋ ಡ್ರೋನ್ ಎಂತ ಸಾಗ್ಲಿಲ್ಲ. ಅಲ್ಲಿ ಪಲ್ಸರಲ್ಲಿ ಹೋಗ್ತಿದಾರಲ್ಲ, ಅವ್ರದ್ದು ಟೆಂಟ್ ಉಂಟಂತೆ. ಸ್ಟೇ ಮಾಡೋದೆಲ್ಲ ಆದರೆ ಮಾಡ್ಬೋದು, ಅದಕ್ಕೆ ಟೆಂಟ್ ತೋರಿಸಿ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ನಾವೀಗ ಅಲ್ಲಿಂದ ಬೇರೆ ಪ್ಲೇಸಿಗೆ ಹೋಗ್ತೇವೆ. ಈ ರೋಡಲ್ಲಿ ಪುನಃ ವಾಪಸ್ ಬರ್ಬೇಕಂತಿಲ್ಲ. ಅವ್ರದ್ದು ಸ್ಕಿಲ್ಸ್ ನೋಡಿ ಮಾರೆ. ಏಬೆ ಆಪನಾಣ ಮಾತ್ರ ಪೋ. ಕ್ಲಚ್ ಹೀಟ್ ಹಾಕೊಂಡು ಇಜ್ಜುಂಡ, ಕ್ಲಚ್ ಹೀಟ್ ಹಾಕೊಂಡು ಎಕ್ಸೈಡ್ ಕೊರ್ಲೆ 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 ಕೊರ್ಲೆ. ಪೋ ಮಾಡೋದು ಅದು ಈ ಪಾಪನ ಅವುಗಳು ಬರ್ಪೂಜರ್ಗೆ ಈ ಬಲ ಓಡೆ ಪೋನ್ ಮರುಂದು ಈ ಕಡೆ ಆತು ಮರೆ ಬಂಗುಡೆ ಮೀನ್ಲಕ್ಕ. ಇಲ್ಲಿ ವಿವೇಕ್ ಮತ್ತೆ ಗಗನ್ ಇನ್ನೂ ಬರಲಿಲ್ಲ. ಆ ವಿವೇಕ್ ಅಂತೂ ಹಿಪ್ಪೋಪಾಟಮಸ್ ತರ ನಡ್ಕೊಂಡು ಬರುವಾಗ ಲೇಟ್ ಆಗ್ತದೆ. ಫೈನಲಿ ವಿವೇಕ್ ಮೂಡ್ ಸಿಸಿಯರ್ ಬ್ರೋ ಉಂತನ ಪಿರೋಡು. ಇದರಲ್ಲಿ ಸೀಟ್ ಇಲ್ಲ, ಅವರು ಪಲ್ಸರ್ ಅವ್ರು ಮುಂದೆ ಹೋದ್ರು. ಹೋಯ್ತಾ ಸ್ಟಕ್ ಬ್ರೋ ಗಾಡಿ. ನಮ್ದು ಗಾಡಿ ಸ್ಟಕ್ ಆಯ್ತು ಮರಿ ಇಲ್ಲಿ. ಈ ಒಂದು ಲಾಗಿ ಹೊಡಿಯಾ ಏ ನೀಕ್ ಲಾಗಿ ಅವರ ಏರ್ ಪಂಡೇರು ಎಂತ ಟಕ್ ಅಂತ ಸೌಂಡ್ ಆಯ್ತು ನೋಡಿ. ನೇಲ್ತುಂಟು ಗಾಡಿ. ಹಾಂ ಉಡೇತ್ ಪೋತ ಕ್ರಶ್ ಆತ ನಾವು ತುಲ ಈತ್ ಈಸಿ ಉಂಡು ಮಾರೆ. मेटल मेटल प्लास्टिक 0 पॉइंट मेटल ना लाती. ಓ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಮಾರೆ. ಹೆವಿ ಸಾಕಾಯ್ತು ಮಾತ್ರ. ನನಗಿಂತ ಜಾಸ್ತಿ ಅವರಿಬ್ಬರಿಗೆ ಸಾಕಾಯ್ತು, ಯಾಕಂದ್ರೆ ಅವ್ರು ನಡ್ಕೊಂಡು ಬಂದರು ಅಪ್ಪಿಲ್. ಇದು ಸ್ಪಾಟ್ ಮಾತ್ರ ಕ್ರೇಜಿ ಉಂಟು, ಫುಲ್ ಪೀಸ್ಫುಲ್. ಎಲ್ಲರಿಗಿಂತ ಜಾಸ್ತಿ ವಿವೇಕಿಗೆ ಓಟ್ರಾಶಿ ಖುಷಿ ಆಯ್ತಂತೆ ಇದು. ಹೌದಾ? ನಿಂಗೆ ಖುಷಿ ಆಗಿಲ್ವಾ? ನಂಗೆ ಅಂತ ಹೇಳುತ್ತೆ ನೀನು. ನಂಗೆ ಖುಷಿ ಆಯ್ತು, ನಿಂಗೆ ಜಾಸ್ತಿ ಖುಷಿ. ಎಲ್ಲರೂ ಖುಷಿ, ನಿಂಗೆ ಖುಷಿ ಎಲ್ಲರೂ ಖುಷಿ ಆಯ್ತು. ಡ್ರೋನ್ ಪೈಲಟ್ ಥ್ಯಾಂಕ್ ಯು. ನೀವು ನಮ್ಮನ್ನು ಕರ್ಕೊಂಡು ಬಂದ್ರಲ್ಲಿ ಇವರಲ್ಲಿ ಭಾರಿ ಖುಷಿ ಆಯ್ತು. ಸೊ ನಿಮ್ದು ಇದ್ರ ಬಗ್ಗೆ ಎಂತಾರು ಹೇಳಿ ಅಲ್ಲ. ನಮ್ದು ಇದು ಟೆಂಟ್ ಸ್ಟೇ, ನಮ್ದು ಹೋಮ್ ಸ್ಟೇನೂ ಇದೆ. ಹೋಮ್ ಸ್ಟೇ ಕೆಳಗಡೆ ಸಂಸ್ಥೆಯಲ್ಲಿ ಇರೋದು. ಟೆಂಟ್ ಸ್ಟೇ ಅಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ಹೋಮ್ ಸ್ಟೇ 1200 ಪರ್ ಹೆಡ್ ಮಾಡ್ಕೊಡ್ತೀವಿ. ಟೆಂಟ್ ಸ್ಟೇ 1500 ವಿತ್ ಫುಡ್ ಎರಡು. ಇದು ಅಂದ್ರೆ ಕೆಳಗಿಂದ ಪಿಕಪ್ ಡ್ರಾಪ್ ನಮ್ಮ ಕಡೆಯಿಂದಾನೇ ಇರುತ್ತೆ. ಮತ್ತೆ ನಿಮ್ಗೆ ಅದೇ ವ್ಯೂ ಪಾಯಿಂಟ್ ಇಲ್ಲಿ ನೇತ್ರಾವತಿ ಇದೆ, ಟ್ರೆಕ್ಕಿಂಗ್ ಕುದುರೆಮುಖ ಇದೆ, ಕುರಂಜಲು, ಗಂಗಡಿಕಲ್ಲು, ಯಾವ ಟ್ರೆಕ್ಕಿಂಗ್ ಬೇಕಾದ್ರೂ ಆರ್ಗನೈಸ್ ಮಾಡ್ಕೊಡ್ತೀವಿ. ಜೀಪು ಎಲ್ಲದು, ಸಫಾರಿ ಇದೆ, ಮತ್ತೆ ನಿಮ್ಗೆ ಫಾಲ್ಸ್ ಇದೆ, ಎಲ್ಲ ರಾಣಿಜೇರಿ ವ್ಯೂ ಪಾಯಿಂಟ್, ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಎಲ್ಲದಕ್ಕೂ ಆರ್ಗನೈಸ್ ಮಾಡ್ಕೊಡ್ತೀವಿ ನಾವು. ಇವರು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಬನ್ನಿ. ನಮ್ದು ಸಬ್ಸ್ಕ್ರೈಬರ್ಸ್ ಬಂದ್ರೆ ಅಂತ ಕಮ್ಯುನಿಟಿ ಡಿಸ್ಕೌಂಟ್ ಮಾಡ್ಕೊಡುವ. ಡಿಸ್ಕೌಂಟ್ ಮಾಡ್ತೀರಾ? ಹಾ ಖಂಡಿತ. ಇವರು ವಿವೇಕ್ ಇದು ಫ್ರೆಂಡ್ ಅಂತ. ಹಾಗೆ ವಿವೇಕ್ ಇಲ್ಲಿ ಬಂದಿದ್ದ ಮತ್ತೆ ನಮ್ಮ ನೆಲೆಯಲ್ಲಿ ಕರ್ಕೊಂಡು ಬಂದದ್ದು. ವಿವೇಕ್ ನಿನ್ನಿಂದ ಒಂದು ನಮ್ಗೊಂದು ಇಷ್ಟು ಒಳ್ಳೆ ಜಾಗ ನೋಡ್ಲಿಕ್ಕೆ ಜಾಗ ಮಾತ್ರ ಸೂಪರ್ ಉಂಟು. ನಾನು ಕೆಲವು ಡ್ರೋನ್ ಶಾಟ್ ಎಲ್ಲ ಹಾಕ್ತೇನೆ. ಒಳ್ಳೊಳ್ಳೆ ಡ್ರೋನ್ ಶಾಟ್ ತೆಗೆದಿದ್ದಾರೆ. ಥ್ಯಾಂಕ್ ಯು.
ನಿಕ್ಕದ ಹೀಗೆ ಒಂದು ಬೈಕ್ ಇದು ಕ್ಲಚ್ ಎಲ್ಲ ಬರ್ನ್ ಆಗಿ ಎಂತೆಲ್ಲ ಲಾಟ್ ಬಿಡ್ತಾರ ಆಗಿದೆ. ಕೇಳಿದ್ರೆ TVS ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಒಳ್ಳೆ ಬ್ರ್ಯಾಂಡೇ ಒಳ್ಳೆ ಬ್ರ್ಯಾಂಡೇ, ಆದರೆ ಕ್ಲಚ್ ಬರ್ನ್ ಆಗಿದೆ. ಈಗ ನಂದು ಸಹ ಬರ್ನ್ ಆಯಿತು ಕ್ಲಚ್. ಹಾಂ, ನಂದು ಕರೆಕ್ಟ್ ಆಗಿದೆ. ಈಗ ಒಂದು ನೋಡ್ಬೇಕು. ಹಾಂ, ಈಗ ಸರಿ ಆಯ್ತು. ಆಗ ಇಲ್ಲಿ ಬಿಟ್ಟಾಗ ಗಾಡಿ ಮೂವ್ ಆಗ್ತಿತ್ತು. ಸ್ವಲ್ಪ ಕೋಲ್ಡ್ ಆಗಬೇಕು, ಓವರ್ ಹೀಟ್ ಆಯ್ತು. ನಾವು ಒಟ್ಟರೆ ರೇವ್ ಮಾಡ್ತಾ ಬಂದದ್ದು. 2 ಬೈಕ್ ಕೆಳಗೆ ಉಂಟು, ಅವರಿಬ್ರು ಬೈಕ್ ಕೆಳಗೆ ಉಂಟು. ನಾವು ಮಾತ್ರ ಧೈರ್ಯ ಮಾಡಿ ತಗೊಂಡು ಬಂದದ್ದು. ಅವ ಕೇಳಿದ್ರೆ ದೊಡ್ಡ GT ರೈಡರ್ ಅಂತ ಹೇಳ್ತಾನೆ. ಯಾವುದು ಇಲ್ಲಿ ಬ್ರ್ಯಾಪ್ ಎಲ್ಲ ಹೋಗಿದ್ದು ಕಟ್ಟಾಗಿದೆ ನೋಡಿ, ಶೇಕ್ ಆಗೋದು ನೋಡಿ. ನೋಡಿ TVS ಅಲ್ಲಿ ಒಟ್ಟರಾಶಿ ಬಿಲ್ ಆಗ್ತಾರೆ. ನಮ್ಗೆ ಹೇಳುದವ ಕಬ್ಬಿಣ ಹಾಗೆ ಹೀಗೆ ಎಲ್ಲ ಹೇಳ್ತಾನೆ. ನಮ್ದು ಬೈಕ್ ಬಾರಿ ಒಳ್ಳೆದ್ರಲ್ಲಿ ಬಂದಿದೆ, ಆರಾಮಲ್ಲಿ ಬಂದಿದೆ, ಎಂತ ಸಣ್ಣ ಪ್ರಾಬ್ಲಮ್ ಇಲ್ಲ. ಅದು ಇವ ಇಟ್ಟದ್ದು ಬೈಕ್ ಕೆಪೇಬಲ್ ಉಂಟು. ಹಾ, ನೀನೀಗ ಹೀಗೆ ಆಗಿ ನಾವು ನೋಡ್ಲಿಲ್ವಾ? ಸೊ ನಾವೆಂತ ಮಾತಾಡೋದು ಎಲ್ಲ ಗಮ್ಮತ್ತಿಗೆ ಮಾತಾಡೋದು. ಯಾರು ಸೀರಿಯಸ್ ಆಗಬೇಡಿ. ಸೀರಿಯಸ್ ಆದ್ರೆ ಸೀರಿಯಸ್ ಆಗುದು, ಅದ್ರಾಗಿ ನಮ್ಗೇನು ಟೆನ್ಷನ್ ಇಲ್ಲ ಅಲ್ಲ. ಅದು ನಾವು ಗಮ್ಮತ್ ಮಾಡೋದು, ನೀವು ಸೀರಿಯಸ್ ಆಗಿ. ಸೊ ಇಲ್ಲಿ ಸಹ ಕುಕ್ ಉಂಟು. ಹರ್ಷಿತಿಗೆ ಬಾರಿ ಇಷ್ಟ ಅಂತೆ ಕುಕ್ಕು. ಅವರಿಗೆ ನಿಂಗೆ ಎಂತ ಇಷ್ಟ ಇಲ್ಲ ಹೇಳು? ಹುಡುಗಿ ಬಿಟ್ಟು ನಾವು ಹೆಬ್ರಿಂದ ಬರುವಾಗ ಬೇರೆನೇ ಪ್ಲಾನ್ ಮಾಡ್ಕೊಂಡು ಬಂದದ್ದು. ಇಲ್ಲಿ ವಿವೇಕ್ ಬಂದು ಪ್ಲಾನ್ ಎಲ್ಲ ಆಚೀಚೆ ಮಾಡಿ ಪ್ಲಾನ್ ಒಳ್ಳೆ ಮಾಡಿದೆ ಪ್ಲಾನ್. ನಾನೆಂತ ಮಾಡಿ ಗೊತ್ತಾ, ಇವರೆಲ್ಲ 2 ಇಡ್ಲಿ ತಿನ್ನೋದು. ನನಗೆ ಡೌಟ್ ಇತ್ತು, ನಾನು 4 ಇಡ್ಲಿ ತಿಂದೆ. ಸೊ ಇವರಿಗೆ ಹಶು ಆಗಿದ 1 ಗಂಟೆ ಆದ್ಮೇಲೆ ನಂಗೆ ಹಶು ಆಗಿದೆ. ಈಗ ಊಟ ಮಾಡ್ಲಿಕ್ಕೆ ಹೋಗುವ. ಊಟ ಎಲ್ಲಿ ಮಾಡೋದು? ನಂಗೆ ಮಾತ್ರ ಚಿಕನೇ ಬೇಕು. ಇವ ಯಾವುದು ವೆಜ್ಜಿಗೆ ಹೋಗುವ ಅಂತ ಹೇಳ್ತಿದ್ದ ವಿವೇಕ್. ಮ್ಯಾಗಿ ಸಿಗ್ತದೆ ಇಲ್ಲಿ? ನಾಗೇಶಣ್ಣ ಎಲ್ಲಿದ್ರು ಮಾರೆ? ಯಾವ ನಾಗೇಶಣ್ಣ ನಿಮ್ಗೆ ತೋರ್ತಿದ್ರಾ? ಎಲ್ಲ ಕೆಳಗಡೆ ಯಾರೆಲ್ಲ ಇದ್ರಂತಿಲ್ಲ ಮಾರೆ. ನಾವು ಬರೋವಾಗ ಇಲ್ಲಿ ಸಹ ಕೆಲವು ಜನ ಇದ್ರು. ಅಲ್ಲಿ ಮೇಲೆ ಎಂತದ ಮಾಡ್ತಿದ್ರು ಮರಗೆಲ್ಲ. ಹಾಂ, ಅಲ್ಲಿದ್ದಾರಲ್ಲ ಅಲ್ಲಿ ದಾದ ಬ್ರೋ. ಓ, ಇದೆಲ್ಲ ವಿವೇಕ್ ಇದಿರ್ಬೇಕು ಅಂತ ಹೇಳಿದ್ರಲ್ಲಿ. ಓಕೆ, ವಿವೇಕ್ ಬರಲಿಲ್ಲ ಇಲ್ಲಿ, ಸಾರಿ. ವಿವೇಕ್ ಇದಲ್ಲ. ನಿನ್ನ ಅಮ್ಮಗೆ ನಿನ್ನ ಮಿತ್ರ ನಂಬಿಕೆ ಇಜ್ಜ ಬ್ರೋ? ನಂಬಿಕೆ ಪ್ರಶ್ನೆ. ಸೊ ಆಂಟಿ, ನೀವು ಇದು ವಿಡಿಯೋ ನೋಡ್ತಿದ್ದೀರ ಅಂತ ನಂಗೆ ಗೊತ್ತು. ವಿವೇಕ್ ಹಾಗೆಲ್ಲ ಕುಡಿಯೋದಿಲ್ಲ ಆಯ್ತಾ? ವಿವೇಕ್ ಬಾರಿ ಒಳ್ಳೆ ಹುಡುಗ. ನೋಡಿ ಆಂಟಿ ಯಾವ ಥರ ಮಾತಾಡ್ತಿದ್ದ ಅಂತ.